ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೀಗಿವಳು ಎಲ್ಲಿಗೂ ಹೋದ್ಲು? ನನಗೆ ನಮ್ಮ ಗೊತ್ತು. ಬರೀ ಗುಲಾಬಿ ಮೇಲೆ ಭಾರ ಹೊರ್ಸ್ಕೊಂಡಿರಕ್ಕಾಗಲ್ಲ, ನಾವು ಏನಾದ್ರೂ ಮಾಡ್ಲೇಬೇಕು. ರೀ, ಕಿವಿ ಕೆಪ್ಪಾಗಿದ್ಯಾ? ಫೋನ್ ಬರ್ತಿದ್ಯಲ್ಲ, ರಿಸೀವ್ ಮಾಡಿ. ಅಮ್ಮೇ, ನಮ್ ಚಿಕ್ಕ ಮಾವ ಕೊಡಿ ಇಲ್ಲಿ. ಹಲೋ. ಹಾ ಚಿಕ್ಕಪ್ಪ. ಹಾ, ಯಾಕಮ್ಮಿ, ಏನಾಯ್ತು? ಊರಲ್ಲಿ ನೀರಿಲ್ವಂತೆ, ಹಾ, ಅವ್ರೆಲ್ರು ಇಲ್ಲಿಗೆ ಬರ್ತಿದಾರಂತೆ. ಅಮ್ಮೇ, ಕೆರೆದು ಕೆರೆದು ಮೈಕೈ ಎಲ್ಲ ತುಂಬಾ ಸುಸ್ತಾಗ್ತಾ ಇದೆ. ಆ ಪಕ್ಕದ ಮನೆ ಪದ್ಮಗ್ ಬರೋದಕ್ಕೆ ಕೇಳು, ಸ್ವಲ್ಪ ಕೆರೆದ್ಬಿಟ್ಟು ಹೋಗ್ಲಿ. ಪದ್ಮ ಯಾಕೆ? ನಾನೇ ಚಾಕು ತಗೊಂಬಂದ್ ಕೆರಿತೀನಿ. ಬೇಡ ಬಿಡಮ್ಮಿ. ಅಲ್ಲ, ಕೆರೆದು ಕೆರೆದು ಮೈಯಲ್ಲಿರೋ ಚರ್ಮ ಕಿತ್ಕೊಂಡ್ ಬರ್ತಿದೆ ಹೊರತು ನಮ್ ಸಮಸ್ಯೆಗೆ ಪರಿಹಾರನೇ ಸಿಗ್ತಿಲ್ವಲ್ಲ. ಅದ್ ನನ್ಗೂ ಗೊತ್ತು. ಎಷ್ಟು ಪ್ರಯತ್ನ ಪಟ್ರು ಈ ಸಮಸ್ಯೆಗೆ ಪರಿಹಾರನೇ ಸಿಕ್ತಿಲ್ಲ. ತವ್ರ ಮನೆಗೆ ಹೋಗೋಣ ಅಂದ್ರು ಅದಕ್ಕೂ ಬೇಡ ಅನ್ಬಿಟ್ರಿ. ಈಗ ಅವರೇ ಇಲ್ಲಿಗೆ ಬಂದ್ಬಿಟ್ರೆ ಏನ್ ಮಾಡೋದು? ನೋಡು ಅನ್ಪೂರ್ಣ, ನೀನ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಿಮ್ ಕಡೆಯವರು ಮಾತ್ರ ಮನೆಗ್ ಬರೋದಕ್ಕೆ ಬೇಡ ಅಂತ ಹೇಳು. ಛೇ, ನಂದೆಂತ ಕರ್ಮ ನೋಡಿ. ಅಪರೂಪಕ್ಕೆ ನನ್ ತವ್ರ ಮನೆಯವರು ನಮ್ಮ ಮನೆಗ್ ಬರ್ತೀನಿ ಅಂತಿದ್ದಾರೆ. ಕರ್ಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಲೋ ಸಮರ್ಥ, ನಿನ್ ಹೆಂಡತಿ ಅನ್ನಿಸ್ಕೊಂಡಳು ಎಲ್ಲಿ ಹೋದ್ಲೋ ನೋಡೋ. ಏನೋ ದೊಡ್ಡದಾಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ದೋಳು, ಹಾಗೆ ಹೋಗ್ಬಿಟ್ಲಾ? ಹಾಗೇನಾದ್ರೂ ಹೋಗಿದ್ರೆ ಮನೆಗೆ ವಾಪಸ್ ಕರಿಬೇಡ, ಪೀಡೆ ತೊಲಗ್ತು ಅಂತ ಸುಮ್ನಾಗ್ಬಿಡು. ಅಮ್ಮ, ಈ ಟೈಮಲ್ಲಿ ಇದೆಲ್ಲ ಬೇಕಾ? ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಖಂಡಿತ ಅವ್ರು ಇದಕ್ಕೊಂದು ಪರಿಹಾರ ತಂದೆ ತರ್ತಾರೆ. ಆಹಾ, ಈ ತಾಯಿ ಮೇಲೆ ಇಲ್ದೇ ಇರೋ ನಂಬಿಕೆ ಹೆಂಡತಿ ಮೇಲೆ ಇಟ್ಬಿಟ್ಟಿದ್ಯಲ್ಲೋ. ಇದಕ್ಕೆ ನಾನು ನಿನ್ನ ಇಷ್ಟು ವರ್ಷ ಸಾಕಿ ಸಲಹಿ ಬೆಳೆಸಿದ್ದು. ಈ ತಾಯಿ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ವೇನೋ ನಿನ್ಗೆ? ಸೀತಮ್ಮವ್ರೆ, ಬೇಜಾರು ಮಾಡ್ಕೋಬೇಡಿ. ನಮ್ ಸಮರ್ಥಂಗೆ ಗುಲಾಬಿ ಮೇಡಮ್ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದ್ರ 10ರಷ್ಟು ನಿಮ್ ಮೇಲೆ ಪ್ರೀತಿ ಇದೆ. ಸಾಕ್ ಸುಮ್ನಿರ್ತೀರಾ? ಯಾವಾಗ್ಲೂ ಈ ಮಾತು ಹೇಳಿ ಹೇಳಿ ನನ್ನ ಗೂಬೆ ಮಾಡ್ಬಿಟ್ಟಿದ್ದೀರಾ. ಗೂಬೆನಾ? ಮತ್ತೆ ಮತ್ತೆ ಹೇಗ್ ಗೂಬೆ ಮಾಡಕ್ಕಾಗತ್ತೆ? ತಮಾಷೆ ಮಾಡ್ದೆ ಸೀತಮ್ಮ. ಮಾಡಿ ಮಾಡಿ ನನಗ್ ಒಪ್ಪಿಗೆ ಆಗೋ ಸೊಸೆ ಸಿಗ್ಲಿ, ಆಗ ಯಾರ್ ಗೂಬೆ ಅಂತ ನಾನು ತೋರಿಸ್ತೀನಿ. ಅದ್ ಸರಿ, ಈ ಗುಲಾಬಿ ಎಲ್ಲಿ ಹೋದ್ಲು? ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಫೋನ್ ಮಾಡ್ತೀನಿ. ಅಮ್ಮೇ, ಅಲ್ಲಿ ಬಂದ್ರು ನೋಡಮ್ಮೆ. ಗುಲಾಬಿ, ಇಷ್ಟೊತ್ತವರೆಗೂ ಎಲ್ಲಿ ಹೋಗಿದ್ದೆ ನೀನು? ನಮ್ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡ್ ಬರೋದಕ್ ಹೋಗಿದ್ದೆ. ಅಂದ್ರೆ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ತಾ? ಸಿಕ್ತು ಸಮರ್ಥ್. ಆಕ್ಚುಲಿ ನನ್ ಫ್ರೆಂಡ್ಗೆ ನೀರಾವರಿ ಮಂತ್ರಿ ಪರಿಚಯ ಇದ್ರಂತೆ, ಅದಕ್ಕೆ ನನ್ನನ್ನು ಮೀಟ್ ಮಾಡಿಸ್ದ. ಗುಲಾಬಿ ಮೇಡಮ್ ಅವ್ರೆ, ನೀವು ನೀರಾವರಿ ಮಂತ್ರಿ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ರಾ? ಹೇಳಿದ್ರೆ ನಾನು ನಿಮ್ ಜೊತೆನೆ ಬರ್ತಿದ್ನಲ್ಲ. ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬೇರೆ ಬಿದ್ದು ಒತ್ತಾಡ್ತಾ ಇದೆ. ಅವ್ರ ಹತ್ರನೇ ಯಾವ್ದಾದ್ರು ಒಂದು ಕೆಲಸ ಕೇಳ್ತಿದ್ದೆ. ಅಯ್ಯೋ ನಿಮ್ಮ ಬಾಯಿ ಮುಚ್ಕೊಂಡ್ ತೆಪ್ಪ ಕೂತ್ಕೋತೀರಾ? ನೀರಿಲ್ದೆ ಒದ್ದಾಡ್ತಾ ಇದೀವಿ, ಇವ್ರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತೆ. ಗುಲಾಬಿ ಅವ್ರ ಏನ್ ಹೇಳಿದ್ರು? ನಾನು ನಮ್ ಕಷ್ಟನೆಲ್ಲ ಹೇಳ್ದೆ, ಹಾಗೆ ಗೌರಿಪುರದಲ್ಲಿ ನೀರ್ ಬರ್ದೇ ಇರೋ ವಿಷಯನೂ ಹೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು 2 ದಿವ್ಸಕ್ಕೊಂದ್ಸಲ ನೀರ್ನ ಹಾಕಿಸ್ತೀನಿ ಅಂತ. ನಮ್ಮನೆಲ್ಲೂ ನೀರ್ ಬರುತ್ತೆ. ಸೂಪರ್. ನಾನ್ ಹೇಳಿಲ್ವಾ, ಗುಲಾಬಿಯರು ಒಂದ್ಸತಿ ಹೋದ್ಮೇಲೆ ಖಂಡಿತ ಇದಕ್ಕೊಂದು ಪರಿಹಾರ ತಂದೆ ತರ್ತಾರೆ ಅಂತ? ನೋಡಿ, ಹಾಗೆ ಮಾಡಿದ್ದಾರೆ. ಗುಲಾಬಿ ಅವರೇ, ನೀವ್ ಬರೀ ಈ ಮನೆಗಷ್ಟೇ ಅಲ್ಲ, ಇಡೀ ಗೌರಿಪುರಕ್ಕೆ ನೀರಿನ ಸಮಸ್ಯೆಯಿಂದ ಪಾರ್ ಮಾಡಿದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಥ್ಯಾಂಕ್ಸ್ ಎಲ್ಲ ಯಾಕೆ ಸಮರ್ಥ್? ನೋಡಿ, ಇನ್ಮೇಲಾದ್ರೂ ನಾವ್ ನೀರನ್ನ ಮಿತಿಯಾಗಿ ಖರ್ಚು ಮಾಡ್ಬೇಕು. ಸಿಕ್ಕಿದೆ ಅಂತ ಬೇಕಾ ಬಿಟ್ಟಿ ಖರ್ಚು ಮಾಡ್ಬಿಟ್ರೆ ಮತ್ತೆ ನಮಗಿದೇ ಪರಿಸ್ಥಿತಿ ಬಂದ್ಬಿಡುತ್ತೆ. ಸರಿಯಾಗಿ ಹೇಳ್ದೆ ಗುಲಾಬಿ. ಇನ್ಮೇಲೆ ನಾವೆಲ್ಲರೂ ಆ ತರನೇ ಪಾಲಿಸ್ಬೇಕು. ಆಮೇಲೆ ಜನರಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ನೋಡಿದ್ರ ಸೀತಮ್ಮ, ನಮ್ ಗುಲಾಬಿ ಮೇಡಮ್ ಅವ್ರು ಎಂತ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಆ ಭಗೀರಥ ಶಿವನ ಜಡೆಯಿಂದ ಧರೆಗೆ ನೀರ್ ತಂದಾಗೆ ಆ ನೀರಾವರಿ ಮಂತ್ರಿ ಅವ್ರ ಹತ್ರ ಮಾತಾಡಿ ಇಡೀ ಗೌರಿಪುರಕ್ಕೆ ನೀರ್ ಕೊಡಿಸಿದ್ದಾರೆ. ಇಂತ ಒಳ್ಳೆ ಸೊಸೆ ಸಿಗ್ಬೇಕಾದ್ರೆ ನೀವು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಈಗಲಾದ್ರೂ ನಮ್ಮ ಗುಲಾಬಿ ಮೇಡಮ್ ಅವ್ರನ್ನ ಸೊಸೆ ಅಂತ ಒಪ್ಕೋತೀರಾ? ಈ ಬರಗಾಲ ಮುಗಿಲಿ, ಮುಂದಿನ ಬರಗಾಲ ಬರೋಷ್ಟೊತ್ತಿಗೆ ಯೋಚನೆ ಮಾಡಿ ಹೇಳ್ತೀನಿ. ಮುಂದಿನ ಬರಗಾಲ ಬರೋದಿರ್ಲಿ, ಇದೇ ಮಳೆಗಾಲಕ್ಕೆ ನೀವು ಅಜ್ಜಿ ಆಗಿರ್ತೀರಾ. ನೀರಿನಲ್ಲಿ ಅಲೆಯ ಉಂಗುರ ಕೆನ್ನೆ ಮೇಲೆ. ಏನ್ ಗೌಡ್ರೆ, ಇಷ್ಟ ಬೇಗ ರೆಡಿ ಆಗ್ಬಿಟ್ಟಿದ್ದೀರಾ? ಸೀತಮ್ಮ, ಇಷ್ಟ ದಿನ ನೀರಿನ ಸಮಸ್ಯೆ ಇತ್ತಲ್ಲ, ಈಗ ನೋಡಿ ನೀರಿನ ಸಮಸ್ಯೆ ಎಲ್ಲ ಪರಿಹಾರ ಆಯ್ತು. ಅದಕ್ಕೆ ಟಬ್ಬಲ್ ಒಂದ್ಸಾರಿ
ಶವರ್ ಅಲ್ಲಿ ಒಂದ್ಸಾರಿ, ಬಕೆಟ್ ಅಲ್ಲಿ ಒಂದ್ಸಾರಿ, ಮೂರ್ ಸಲ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟೆ. ಒಂದ್ಸಲ ಮುಟ್ ನೋಡ್ತೀರಾ? ತಲೆ ಮುಟ್ ನೋಡ್ತೀರಾ ಅಂದೆ. ಗೌಡ್ರೆ, ಈ ತರ ನೀರಿದೆ ಅಂತ ವೇಸ್ಟ್ ಮಾಡೋದಿಕ್ಕೇನೆ ನಮಗ್ ನೀರಿನ ಸಮಸ್ಯೆ ಬಂದಿದ್ದು. ನೋಡಿ ಖರ್ಚು ಮಾಡಿ ಅಂತ ಹೇಳಿದ್ದೆ ತಾನೆ. ಓಹೋ, ಏನು ಇಷ್ಟ ದಿನ ನೀರ್ ಇರ್ಲಿಲ್ಲ ಅಂತ ಸ್ನಾನ ಮಾಡಿರ್ಲಿಲ್ಲ, ಇವತ್ ನೀರ್ ಸಿಕ್ಕಿದೇನೋ ಖುಷಿಲಿ ಸ್ವಲ್ಪ ಜಾಸ್ತಿ ನೀರ್ ಖರ್ಚು ಮಾಡದಪ್ಪ. ನೀವೇನು ಒಂದು ಲೋಟ ಒಂದು ಚೆಂಬು ನೀರಲ್ಲಿ ಸ್ನಾನ ಮಾಡ್ತೀರಾ? ನೀವು ಹಂಗೆ ಖರ್ಚು ಮಾಡ್ತೀರಾ? ನನಗ್ ಬುದ್ಧಿ ಹೇಳಕ್ ಬಂದ್ಬಿಟ್ರು. ಯಾಕ್ ಗೌಡ್ರೆ, ಇಷ್ಟೊತ್ತು ಬ್ರೇಕ್ ಹಿಡ್ದಿರೋ ಗಾಡಿ ತರ ಇದ್ರಿ, ಇವಾಗ ಬ್ರೇಕ್ ಫೇಲ್ ಆಗಿರೋ ಗಾಡಿ ತರ ಆಡ್ತಿದಿರಲ್ಲ. ನಾವ್ ಹೇಳ್ಬಾರದಂತದ್ ಏನ್ ಹೇಳಿದ್ವಿ ಅಂತ. ಯಾಕೋ ಇತ್ತಿತ್ಲಾಗಿ ಮನೇಲಿರೋರೆಲ್ರು ಈ ಬ್ರೋಕರ್ ಬೋರೇಗೌಡನ ಸಿಕ್ಕಾಪಟ್ಟೆ ಬಂಡಲ್ ಮಾಡ್ತಿದ್ದೀರಾ. ಕಿಂಡಲ್ ಕೇಳಿದೀನಿ, ಇದ್ಯಾವ್ದಿದು ಬಂಡಲ್ ಗೌಡ್ರೆ? ಬಂಡಲ್ಗೇನು ಗೊತ್ತು, ಕಿಡ್ಡಲು. ಓ, ಬಂಡಲ್ ಬಡಾಯಿ ಮನೆವಾ ಬಿಡುವೆನು ಕಮ್ಮಿಲ್ದ ರೈಲ್ವಾರೆವಾ, ಅಮೇರಿಕಾಗವನು ಹೋಗೋನಂತೆ ಅಲ್ಲಿ ಎಮ್ಮೇನು ಹಾರ್ತೈತಂತೆ, ಒಟ್ನಲ್ಲಿ ಇವನಪ್ಪ ಸುಳ್ಳಿನ ಕಂತೆ. ಅಯ್ಯಪ್ಪ, ಏನ್ರಿ ಗಲಾಟೆ ನಿಮ್ದು? ರೀ, ಕಾಫಿ ಪುಡಿ ಖಾಲಿ ಆಗಿದೆ, ಅಂಗಡಿಗೆ ಹೋಗಿ ತಗೊಂಬಂದ್ಬಿಡಿ. ಯಾಕೆ ನೀನ್ ಹೋಗಿ ತರಕ್ ನಿನಗೆ ದಾಡಿನ? ನೀವಿಲ್ವಾ ವೇಸ್ಟ್ ಬಾಡಿ? ರೀ, ನೀವ್ ಹೋಗ್ತಂದ್ರೆ ಪ್ರಪಂಚ ಮುಳುಗೋಗ್ಬಿಡತ್ತಾ? ಸುಮ್ನೆ ಹೋಗಿ ತಗೊಂಡ್ ಬನ್ರಿ. ಯಾಕಮ್ಮೆ, ನೀನ್ ಹೇಳಿದ್ನೆಲ್ಲ ತಂದು ಕೊಡಕ್ಕೆ ನನ್ನನ್ನೇನ್ ಮನೆ ಕೆಲ್ಸದವನು ಅನ್ಕೊಂಡ್ಯಾ? ಅಯ್ಯೋ, ಒಂದು ಕಾಫಿ ಪುಡಿ ತಗೊಂಡ್ ಬನ್ನಿ ಅಂದ್ರೆ ಯಾಕ್ರಿ ಇಷ್ಟೊಂದ್ ಮಾತಾಡ್ತಾ ಇದೀರಾ? ಇಷ್ಟೊಂದ್ ಮಾತ್ ಬೇಕಾ? ಅಯ್ಯೋ, ನಿನ್ನ ಹತ್ರ ಅಷ್ಟೇ ಅಲ್ಲ ಅನ್ಪೂರ್ಣ, ನಮ್ಮ ಹತ್ರ ಹೀಗೆ ಸಿಂಗನ್ ತರ ಮಾತಾಡ್ತಾ ಇದ್ದಾರೆ. ಇವತ್ತು ಬಲಗಡೆ ಎದ್ದಿಲ್ಲ ಅಂತ ಕಾಣಿಸುತ್ತೆ ಇವರು. ಎದ್ದಿಲ್ಲ ಅಂದ್ರೆ ನೀವು ಬಂದು ಎಬ್ಬಿಸ್ತೀರಾ? ಮೊದ್ಲು ನಿಮ್ಮನ್ನ ನೋಡ್ಕೊಡ್ರಿ. ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಹೇಳ್ತೀರ ಅನ್ನೋದೇ ಗ್ಯಾರಂಟಿ ಇಲ್ಲ. ನನಗ್ ಬುದ್ಧಿ ಹೇಳಕ್ ಬಂದ್ಬಿಟ್ರು. ಗೌಡ್ರೆ, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು. ಎಷ್ಟೇ ಇದ್ರು ಅವ್ರು ಈ ಮನೆ ಓನರು. ರೀ ಮೇಡಮ್ ಅವ್ರೆ, ಮನೆ ಓನರ್ ಆದ್ರೆ ಏನ್ರಿ, ಇವ್ರಿಗೆ ಎಕ್ಸ್ಟ್ರಾ ಇದೆಯಾ? ಏನ್ ಕೊಡ್ರಿ ಕೊಂಬು ಅಲ್ಲ, ನಾನು ಇಂತ ಮನೆನ 10 ಕಟ್ಟಿಸ್ಬೋದು, ಬಾಡಿಗೆ ಕೊಡಬಹುದು. ಆದ್ರೆ ಇರೋ ಬರೋ ದುಡ್ಡನ್ನೆಲ್ಲ ಇವಳು ಕೈಗೆ ತಂದು ಕೊಟ್ಟು ಜೋಬೆಲ್ಲ ಖಾಲಿ ಆಗ್ಬಿಟ್ಟಿದೆ. ಯಾಕೆ ಗೌಡ್ರೆ ಒಳ್ಳೆ ಹೊಡೆದೋಗಿರೋ ಬಲೂನ್ ತರ ಆಡ್ತಿದ್ದೀರಾ? BP ಜಾಸ್ತಿ ಆಗಿ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿರಾ? ಸುಮ್ನೆ ಕೂತ್ಕೊಳ್ಳಿ. ನೋಡಿ ಮತ್ತೆ ನೀವೆಲ್ಲ ಸೇರಿ ನನ್ನನ್ನ ಬಂಡಲೆ ಮಾಡ್ತಿದ್ದೀರಾ. ಬಂಡಲ್ ಅಲ್ಲ ಗೌಡ್ರೆ, ಕಿಂಡಲ್ಲು. ಸುಮ್ನೆ ಕೂತ್ಕೊಡ್ರಿ ಬಂಡಲು. ನಿಮ್ಮೆಲ್ಲರ ಕಣ್ಣಿಗೂ ನಾನು ಹೇಗ್ ಕಾಣಿಸ್ತೀನಿ? ಸರ್ಕಸ್ ಅಲ್ಲಿರೋ ಜೋಕರ್ ತರ. ನೋಡಮ್ಮೆ, ಇಲ್ಲಿರೋರು ಯಾರು ಏನ್ ಬೇಕಾದ್ರು ಅನ್ಲಿ, ಆದ್ರೆ ನೀನು 7 ಹೆಜ್ಜೆನ ನನ್ನ ಜೊತೆ ತುಳಿದು 7 ವರ್ಷದ ಮೇಲೆ ನನ್ನ ಜೊತೆ ಸಂಸಾರ ಮಾಡಿ ನೀನ್ ಹೀಗ್ ನಡ್ಕೊಂಡ್ರೆ ನನಗ್ ಕೆಟ್ಟ ಕೋಪ ಬರುತ್ತೆ. ಅಯ್ಯೋ ರೀ, ಕೆಟ್ಟ ಕೋಪ ಹೇಗಿರುತ್ತೆ ಅನ್ನೋದೇ ನನಗ್ ಗೊತ್ತಿಲ್ಲ ರೀ. ಒಂದ್ಸಲ ತೋರಿಸ್ಬಿಡ್ತೀರಾ? ನೋಡ್ಬೇಕಾ? ಏಯ್